ಮಾಡ್ತಾರೆ ಅನ್ನೋಂಥ ಭರವಸೆ. ಇನ್ನು ಇದೇ ಕಾಲಕ್ಕೆ ತಮಿಳುನಾಡಿನಲ್ಲೂ ಸಹಿತ ಕಳೆದ ಹಲವಾರು ವರ್ಷಗಳಿಂದ ಹೆಚ್ಚು 55 ವರ್ಷಗಳಿಂದ ಡಿ ಎಮ್ ಕೆ ಇವರ ಆಳ್ತಾ ಬಂದಿದ್ದಾರೆ. ಎರಡೂ ಪಕ್ಷಗಳು ಭ್ರಷ್ಟತೆಯಲ್ಲಿ ಮಹಾಮೇರು ಪರ್ವತಗಳು, ಮತ್ತು ಅಲ್ಲಿ ಅನೇಕ ಏನಪ್ಪ ಅಂದ್ರೆ ಗ್ಯಾರಂಟಿ ಅದು ಇದೆಲ್ಲ ಹೇಳ್ತಾ ಇದ್ರು. ಅದರ ಪ್ರಗತಿ ಅಡ್ಡಿ ಇಲ್ಲ. ಉತ್ತರ ಭಾರತದ ರಾಜ್ಯಗಳನ್ನು ನೋಡಿದಾಗ ತಮಿಳುನಾಡು ಮತ್ತು ಅದೇ ಕಾಲಕ್ಕೆ ನಾವು ಇನ್ನೊಂದು ನೆಲೆ ಗಮನಿಸಬೇಕಾದ್ರು ವೆಸ್ಟ್ ಬೆಂಗಾಲ್ ಸಹಿತ ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಆ ರೀತಿಯಲ್ಲಿ ಒಂದಿಷ್ಟು ಡೆವಲಪ್ ಆಗಿದ್ದು. ಅದರಲ್ಲೂ ತಮಿಳುನಾಡು ಮತ್ತು ಕೇರಳ ಭಾಳಷ್ಟು ಮುಂದುವರೆದು ಶಿಕ್ಷಣದಲ್ಲೇ ಮತ್ತು ಸಾಕಷ್ಟು ಧೀಮಂತ ವ್ಯಕ್ತಿಗಳನ್ನು ಕೊಟ್ಟಂಥ ನಾಡು ತಮಿಳುನಾಡು. ಅವ್ರಿಗೂ ಈ ಸಲ ಬೇಜಾರಾಯಿತು ಎರಡೂ ಪಕ್ಷಗಳ ಡಿ ಎಮ್ ಕೆ ಒಂದು ವಿಚಾರ ಶಕ್ತಿಯಲ್ಲಿ, ಅದರಲ್ಲೂ ವೈಚಾರಿಕತೆಯಲ್ಲಿ ಪೆರಿಯಾರ ಒಂದು ವಿಚಾರಧಾರೆಯಲ್ಲಿ ಬೆಳೆದಿದ್ದಂಥದ್ದು. ನಂತರ ಅದೆಲ್ಲ ಇವತ್ತೆಲ್ಲ ಮರೆತೋಗ್ಬಿಟ್ಟಿದ್ದು. ಕೇವಲ ತಮ್ಮವರು ತಮ್ಮ ಕುಟುಂಬದವರು ತಾವು ಆಗುವಂಥ ಒಂದು ಪರಿಸ್ಥಿತಿಯಿಂದ ತಂದುಕೊಂಡಿದ್ರು. ಡಿ ಎಮ್ ಕೆ ಅಪ್ಪ ಕರುಣಾನಿಧಿ ಮಗ ಮತ್ತು ಮೊಮ್ಮಗ ಉದಯನಿಧಿ ಈ ರೀತಿಯಾಗಿ ಮಾಡ್ತಾ ಹೋಗುವಂಥದ್ದು ಅಲ್ಲಿ ನಡೆದದನ್ನು ಗಮನಿಸಿದ ಜನರಿಗೂ ಏನೋ ಬೇಕಾಗಿತ್ತು. ಡಿ ಎಮ್ ಕೆಯಲ್ಲೂ ನಿಮಗೆ ಗೊತ್ತದ ರಾಮಚಂದ್ರ ಅವರು ಎಂ ಜಿ ರಾಮಚಂದ್ರನ್ ಅವರು, ಅವ್ರ ನಂತರ ಬಂದಂಥ ಅವರ ಅತ್ಯಂತ ಆತ್ಮೀಯ ವ್ಯಕ್ತಿ ನಮ್ಮ ಜಯಲಲಿತಾ, ಇವರೆಲ್ಲರೂ ಒಂದೇ ರೀತಿಯಾದ ಆಡಳಿತ ಕೊಡ್ತಾಯಿದ್ರು. ಇವತ್ತು ಅಲ್ಲಿದ್ದಂಥವ್ರಂತ ಹೇಳ್ಕೊಳ್ಳೋಂಥ ನಾಯಕರು ಇರಲಿಲ್ಲ. ಸ್ಟ್ಯಾಲಿನ್ ಇದ್ದರೂ ಸಹಿತ ಅಂತ ಹೇಳ್ಕೊಳ್ಳೋಂಥ ನಾಯಕರಲ್ಲ ಅನ್ನೋ ಅಲ್ಲಿ ಜನರಿಗೆ ಅಭಿಪ್ರಾಯ. ಅದೇ ಕಾಲಕ್ಕೆ ಡಿ ಎಮ್ ಕೆಯಲ್ಲೂ ಸಹಿತ ಅಂತ ಹೇಳ್ಕೊಳ್ಳೋಂಥ ನಾಯಕರು ಇರೋದಕ್ಕಾಗಿ ಇವತ್ತು ಎರಡೂ ಕಾರಣಕ್ಕಾಗಿ ಒಬ್ಬ ಹೊಸ ಯುವ ನಾಯಕ, ಅದರಲ್ಲೂ ಚಿತ್ರನಟ ವಿಜಯ್ ಅವರು ಇವತ್ತು ಗೆದ್ದಿದ್ದಾರೆ. ಅದು ಗೆಲ್ಲೋದ್ರಲ್ಲಿ ಕೆಲವೊಂದು ಸಣ್ಣ ಪಕ್ಷ ತೊಗೊಂಡು ಗೌರ್ಮೆಂಟ್ ಮಾಡೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ 118 ಸೀಟ್ಗಳು ಬೇಕು. ಈಗಾಗಲೇ 108 6 ಇವರು ಗೆದ್ದಿದ್ದಾರೆ, ಗೆಲ್ಲೋ ಸಾಧ್ಯತೆ ಅದ. ಉಳಿದಿದ್ದನ್ನು ಸಣ್ಣ ಕಾಂಗ್ರೆಸ್ ಪಕ್ಷ ಮತ್ತು ಸಣ್ಣ ಪಕ್ಷಗಳಿದ್ದಾವೆ, ಅದು ಸಹಾಯ ಪಡಿತದೋ ಅಥವಾ ಈ ಕೇಂದ್ರದಲ್ಲಿ ಮೋದಿ ಅವ್ರ ಸರ್ಕಾರ ಅಂತೇಳಿ ಅವ್ರು ಸಹಾಯ ಪಡಿತದೋ ಗೊತ್ತಿಲ್ಲ. ಒಟ್ಟಿನಲ್ಲೇ ಯುವಕಿದ್ದಾರೆ ವಿಜಯ್ ಅವರು ಒಳ್ಳೆ ಆಡಳಿತ ಕೊಡ್ಬೋದು, ಅಲ್ಲಿ ಜನ ಬಯಸ್ತಾ ಇದ್ದಾರೆ ತಮಿಳುನಾಡಿನಲ್ಲೇ.